ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪೈಕಿ ಭಾಗ್ಯಲಕ್ಷ್ಮಿ ಕೂಡ ಒಂದು. ವಿಭಿನ್ನ ರೀತಿಯ ಕೌಟುಂಬಿಕ ಕಥಾಹಂದರವನ್ನು ಒಳಗೊಂಡಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ವೀಕ್ಷಕರ ಮನಸೆಳೆದಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾಯಕ ತಾಂಡವ್ ಹಾಗೂ ನಾಯಕಿ ಭಾಗ್ಯ ಹೊರತಾಗಿ ಗಮನ ಸೆಳೆಯುವ ಮಗದೊಂದು ಪಾತ್ರವೆಂದರೆ ಅದು ಶ್ರೇಷ್ಠ ಪಾತ್ರ. ತಾಂಡವ್ನ ಪ್ರೇಯಸಿ ಶ್ರೇಷ್ಠ ಆಗಿ ಅಭಿನಯಿಸುತ್ತಿರುವ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಸದ್ದು ಮಾಡುತ್ತಿರುವ ಈಕೆ ಹೆಸರು ಕಾವ್ಯಗೌಡ. ಮೊದಲ ಬಾರಿಗೆ ಖಳನಾಯಕಿಯಾಗಿ ನಟಿಸಿ ಸೈಯೆನಿಸಿಕೊಂಡಿರುವ ಕಾವ್ಯಗೌಡ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರಂಭವಾದಾಗ ಶ್ರೇಷ್ಠ ಆಗಿ ನಟಿಸುತ್ತಿರಲಿಲ್ಲ. ಬದಲಿಗೆ ಅರ್ಧದಲ್ಲಿ ಧಾರಾವಾಹಿ ತಂಡ ಸೇರಿದ ಬೆಡಗಿ ಈಕೆ. ಆದರೂ ತಮ್ಮ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆಯುವಲ್ಲಿ ಈಕೆ ಯಶಸ್ವಿಯಾಗಿರುವುದು ನಿಜವಾಗಿಯೂ ಖುಷಿಯ ಸಂಗತಿ. ಅಂದಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರಂಭದ ಸಮಯದಲ್ಲಿ ಗೌತಮಿ ಗೌಡ ಅವರು ಶ್ರೇಷ್ಠ ಆಗಿ ನಟಿಸುತ್ತಿದ್ದರು. ಆದರೆ ಮುಂದೆ ಕಾರಣಾಂತರಗಳಿಂದ ಗೌತಮಿ ಗೌಡ ಅವರು ಆ ಪಾತ್ರಕ್ಕೆ ವಿದಾಯ ಹೇಳಿದರು. ಆಗ ಶ್ರೇಷ್ಠ ಆಗಿ ಕಿರುತೆರೆಗೆ ಕಾಲಿಟ್ಟವರೇ ಕಾವ್ಯಗೌಡ. ಬಿಕಾಂ ಪದವೀಧರೆ ಆಗಿರುವ ಕಾವ್ಯಗೌಡ ಅವರು ಕಿರುತೆರೆ ಪಯಣ ಶುರುವಾಗಿದ್ದು ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯ ಮೂಲಕ. ಆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಕಾವ್ಯಗೌಡ ಬರೋಬ್ಬರಿ 100 ಸಂಚಿಕೆಯಲ್ಲಿ ಕಾಣಿಸಿಕೊಂಡರು. ತದನಂತರ ಆ ಧಾರಾವಾಹಿಯಿಂದ ಹೊರಬಂದ ಈಕೆ ಮುಂದೆ ಕಾಣಿಸಿಕೊಂಡಿದ್ದು ತೆಲುಗು ಕಿರುತೆರೆಯಲ್ಲಿ. ಬರೋಬ್ಬರಿ 5-6 ವರ್ಷಗಳ ಕಾಲ ತೆಲುಗು ಕಿರುತೆರೆ ವೀಕ್ಷಕರನ್ನ ರಂಜಿಸಿದ್ದ ಕಾವ್ಯಗೌಡ ಮುಂದೆ ದೇವಯಾನಿ ಧಾರಾವಾಹಿಯಲ್ಲಿ ನಟಿಸಿದ್ದರು. ಆಕೆಯನ್ನ ಜನ ಗುರುತಿಸಿದ್ದು ಮಾತ್ರ ಶ್ರೇಷ್ಠ ಆಗಿ ಬದಲಾದ ಬಳಿಕವೇ. ಅಂದಹಾಗೆ ಕಾವ್ಯಗೌಡ ಅವರಿಗೆ ಶ್ರೇಷ್ಠ ಪಾತ್ರದಲ್ಲಿ ಅಭಿನಯಿಸುವ ಅವಕಾಶ ದೊರೆತಾಗ ಖುಷಿಯಾಗಿತ್ತು. ಜೊತೆಗೆ ಜನ ಶ್ರೇಷ್ಠ ಆಗಿ ತನ್ನನ್ನ ಹೇಗೆ ಸ್ವೀಕರಿಸುತ್ತಾರೆ ಎಂಬ ಆತಂಕವೂ ಆಕೆಗೆ ಕಾಡಿತ್ತು. ಏನಾದರೂ ಆಗಲಿ ಎಂಬ ಚಾಲೆಂಜ್ನಿಂದ ಶ್ರೇಷ್ಠ ಪಾತ್ರವನ್ನ ಒಪ್ಪಿಕೊಂಡ ಕಾವ್ಯಗೌಡ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವರ ನಟನೆಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಕಮೆಂಟ್ಗಳು ಬರುತ್ತಿದ್ದು ಆಕೆ ಫುಲ್ ಖುಷಿಯಾಗಿದ್ದಾರೆ. ಸದ್ಯ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಕಾವ್ಯಗೌಡ ಈಗಾಗಲೇ ಹಿರಿತೆರೆಯಲ್ಲಿಯೂ ಗುರುತಿಸಿಕೊಂಡಿದ್ದಾರೆ. ರಿಂಗಾ ರಿಂಗಾ ರೋಜಾ ಹಾಗೂ ಶೋಧ ಸಿನಿಮಾದಲ್ಲಿ ಈಕೆ ಬಣ್ಣ ಹಚ್ಚಿರುವ ಕಾವ್ಯಗೌಡ ಮುಂದಿನ ದಿನಗಳಲ್ಲಿ ಬೇರೆ ಸಿನಿಮಾಗಳಲ್ಲಿ ನಟಿಸುತ್ತಾರಾ ಎಂಬುದು ತಿಳಿಯಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.